ಈಗ ಗೃಹಲಕ್ಷ್ಮಿ ಹಣಕ್ಕೆ ಒಂದು ಇದು ಸಿಕ್ಕಿರೋಂಥದ್ದು. ಈಗ ನಾಳೆ ಸೋಮವಾರ ನಾಳೆ ಸೋಮವಾರ ಗೃಹಲಕ್ಷ್ಮಿ ಹಣವನ್ನು 4,000 ಈಗ ಜಮೆ ಆಗುತ್ತೆ ಅಂತ ಹೇಳಲಾಗ್ತಿರೋಂಥದ್ದು. ಈಗಾಗಲೇ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರು. ಸದ್ಯ ಅರ್ಜಿ ಈಗ ಹಾಕೋದು ಬೇಡ, ಬರೀ ವೆರಿಫಿಕೇಷನನ್ನು ಮಾಡ್ತೀವಿ. ಅದರ ಮೂಲಕವಾಗಿ ನಾವು ಆದವ್ರದ್ದೆಲ್ಲ ನಾಳೆಯಿಂದಲೇ ನಾವು 4,000 ಅಂದರೆ 2 ತಿಂಗಳ ಬಾಕಿನಿಗೆ ಮತ್ತೆ ನಾವು ಮರುಪಾವತಿ ಮಾಡ್ತಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅದರ ಜೊತೆ ಪಿಂಚಣಿ ಕೂಡ ಹಾಕುವಂಥ ಕೆಲಸನೂ ಕೂಡ ಈಗ ಸರ್ಕಾರ ಮಾಡ್ತಿರೋಂಥದ್ದು. ಸದ್ಯ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಅಂದರೆ ಅದನ್ನು ಚೆಕ್ ಮಾಡಿ ಇದರ ನಂತರ ಆನ್ಲೈನಲ್ಲಿ ತಕ್ಷಣವೇ ಬರೋ ರೀತಿ ಮಾಡಿದ್ದಾರಂತೆ. ಈಗಾಗಲೇ ಬ್ಯಾಂಕಿಗೆ ಅದಕ್ಕೆ ಸಂಬಂಧಪಟ್ಟಂಥ 4,000 ಹಣವನ್ನು ನಾವು ಹಾಕಿದ್ದೀವಿ ಅಂತ ಈಗ ಅವರು ಹೇಳಿರೋಂಥದ್ದು ಡಿ ಕೆ ಶಿವಕುಮಾರ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸದ್ಯ ನಾಡಿಂದನೇ ಗೃಹಲಕ್ಷ್ಮಿ ಹಣ ಅಂದರೆ ನಾಳೆ 22ನೇ ತಾರೀಕಿನಿಂದಲೇ ಸೋಮವಾರದಿಂದಲೇ ಗೃಹಲಕ್ಷ್ಮಿ ಹಣ 4,000 ರೂಪಾಯಿ ಈಗ ಬರಲಿದೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಸದ್ಯ ಹೀಗಾಗಿ ಗೃಹಲಕ್ಷ್ಮಿ ಹಣಕ್ಕೆ ನಾಳೆಯಿಂದ ಬೇಕು ಅಂದರೆ ನೀವು ತಕ್ಷಣ ಪರಿಷ್ಕರಣೆ ಅಂದರೆ ನೀವು ಅದನ್ನು ವೆರಿಫಿಕೇಷನ್ ಮಾಡಬೇಕು ನೀವೇ ಅನ್ನೋದನ್ನು ಸಬ್ಮಿಟ್ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದಕ್ಕೆ ನೀವು ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಹಾಕ್ತೇನೆ.